ನಾನಿವತ್ತು 2026 ಸಸ್ಯ ಸಂತೆಗೆ ಹೋಗ್ತಾ ಇದ್ದೀನಿ. ನನಗಂತೂ ಭಾಳ ಎಕ್ಸೈಟ್ಮೆಂಟ್ ಇದೆ ಸಸ್ಯ ಸಂತೆಯಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿ. ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಈಗ ನಾನು ಹೊರಟಿರೋದು ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ನಾನಿವತ್ತು ಏನಿದೆ ಅಂತ ಎಲ್ಲ ಒಂದಿಷ್ಟು ಇನ್ಫಾರ್ಮೇಷನ್ಸು ಮತ್ತು ಗಿಡಗಳು ಎಲ್ಲ ಹೊಸ ತಳಿಗಳು ಇಲ್ಲಿ ಇರ್ತವೆ. ಏನಿದೆ ಅನ್ನೋದು ನನಗೆ ಭಾಳ ಕ್ಯೂರಿಯಾಸಿಟಿ ಇದೆ. ನಾವಿನ್ನೂ ವೆಯ್ಟ್ ಮಾಡೋದು ಬೇಡ, ಬನ್ನಿ ಹೋಗೋಣ. ಇದೊಂದು ಸ್ವೀಟ್ ಪೊಟ್ಯಾಟೋದಲ್ಲಿ ಪರ್ಪಲ್ ಸ್ವೀಟ್ ಪೊಟ್ಯಾಟೋ ಅಂತ ಒಂದು ವೆರೈಟಿ. ದಿಸ್ ಇಸ್ ICAR CTCRI ಅವರು ಡೆವಲಪ್ ಮಾಡಿರೋದು. ಬಯೋ ಫಾರ್ಟಿಫೈಡ್ ವೆರೈಟಿ. ಅಂದರೆ ಇಲ್ಲಿ ಆ್ಯಂಥೋಸೈನನ್ನು ಔಟ್ ಆಫ್ 100 ಗ್ರಾಮ್ 75 to 100 ಮಿಲಿಗ್ರಾಮ್ವರೆಗೆ ಎನ್ರಿಚ್ ಮಾಡಿದ್ದಾರೆ. ಅದಲ್ಲದೆ ಸ್ಟಾರ್ಚು, ಶುಗರು, ಫೈಬರು ಈ ಥರ ನ್ಯೂಟ್ರಿಷನ್ಗಳನ್ನು ಎನ್ರಿಚ್ ಮಾಡಿ ಬಯೋ ಫಾರ್ಟಿಫಿಕೇಷನ್ ಮೆಥಡಲ್ಲಿ ಡೆವಲಪ್ ಮಾಡಿರೋದು. ಸೇಮ್ ಇನ್ನೊಂದು ಭೂಸೋನಾ ಅಂತ. ಭೂಸೋನದಲ್ಲಿ ಬೀಟಾ ಕೆರಟಿನ್ ಇದು ಮೇನ್ ಇಂಗ್ರೀಡಿಯೆಂಟು. ಅದ್ರ ಜೊತೆಗೇ ಸ್ಟಾರ್ಚು, ಶುಗರು, ಫೈಬರು, ಪ್ರೋಟೀನ್ ಇದನ್ನು ಎನ್ರಿಚ್ ಮಾಡಿದ್ದಾರೆ. ದಿಸ್ ಆಲ್ಸೋ ಬಯೋ ಫಾರ್ಟಿಫೈಡ್ ವೆರೈಟಿ ಫ್ರಮ್ ICAR CTCRI. ನಾವು ಇದನ್ನು ಶಿವಗಂಗೆ, ನೆಲಮಂಗಲ ತಾಲೂಕು ಶಿವಗಂಗೆಯಲ್ಲಿ ಫಾರ್ಮಿಂಗ್ ಮಾಡಿಕೊಂಡು ಇವಾಗ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೀವಿ. ಟೋಟಲಿ ಗುಡ್ ರೆಸ್ಪಾನ್ಸ್ ಸಿಗ್ತಾ ಇದೆ ಜನಗಳ ಕಡೆಯಿಂದ. ಇನ್ನು ಇದರಲ್ಲಿ ನಾವು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸಿಗೆ ಟ್ರೈ ಮಾಡ್ತಾಯಿದ್ದೀವಿ. ಎಕ್ಸಾಂಪಲ್ ಇವಾಗ ಸ್ವೀಟ್ ಪೊಟ್ಯಾಟೋದು ಪೌಡರ್. ಈ ಪೌಡ್ರನ್ನು ಮಾರ್ನಿಂಗ್ ಟು ಈವ್ನಿಂಗ್ ನಮ್ಮ ಸ್ನ್ಯಾಕ್ಸಲ್ಲಿ ಇಲ್ಲ ಡ್ರಿಂಕ್ಸಲ್ಲಿ ಯೂಸ್ ಮಾಡಿಕೊಂಡು ಟೇಸ್ಟು ಪ್ಲಸ್ ನ್ಯೂಟ್ರಿಷನ್ ಈ ಎರಡು ಆಯಿತು, ಈ ಥರ ಯೂಸ್ ಮಾಡ್ತಾಯಿದ್ದಾರೆ. ಇದಲ್ಲದೆ ಕುಕ್ಕೀಸು, ಆಮೇಲೆ ನೋಡಿ ನೂಡಲ್ಸು, ಈ ಥರ ಡಿಫರೆಂಟ್ ಸ್ನ್ಯಾಕ್ಸ್ಗಳಿಗೂ ಇದನ್ನು ಬಳಸ್ಕೊಬೋದು ಅನ್ನೋದು. ಇದು ಒಂದು ಕಲರೆಂಟ್, ನ್ಯಾಚುರಲ್ ಕಲರೆಂಟಾಗಿ ಯೂಸ್ ಮಾಡೋಣ. ಇನ್ನೊಂದು ನ್ಯಾಚುರಲ್ ನ್ಯೂಟ್ರಿಷನ್. ಬೀಟ್ರೂಟು ಈ ಥರದ ಹಲ್ವಾ, ನೀವು ಏನೇ ಡೆಸರ್ಟ್ ಮಾಡಿ, ಐಸ್ ಕ್ರೀಮು, ಇದರಲ್ಲಿ ಕಲರು ಪ್ಲಸ್ ನ್ಯೂಟ್ರಿಷನ್ ಬಿಟಾ ಕೆರಟಿನ್ಗೋಸ್ಕರ ಇದನ್ನು ಹಾಕ್ಕೊಳ್ಳಿ. ಅದೇ ಥರ ಪರ್ಪಲ್ ಕಲರ್ ಬೇಕು ಐಸ್ ಕ್ರೀಮ್ಗೆ. ಇವಾಗದೊಂದು ಟ್ರೆಂಡ್, ಈ ಪರ್ಪಲ್ ಕಲರ್ ಅನ್ನೋದು ಟ್ರೆಂಡ್. ಅದಕ್ಕೋಸ್ಕರ ನಾವು ಯಾವುದೇ ಕೆಮಿಕಲನ್ನು ಬಳಸಿದ್ರೆ ನ್ಯಾಚುರಲ್ ಕಲರೆಂಟ್ ಆಗಿ ಪ್ಲಸ್ ನ್ಯೂಟ್ರಿಷನ್ ಇದೆರಡಕ್ಕೂ ಇದ್ರ ಪೌಡರನ್ನು ಡೈರೆಕ್ಟ್ ನಿಮಗೆ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಬಯೋ ಫಾರ್ಟಿಫಿಕೇಷನ್ ಆಗಿರೋದ್ರಿಂದ ಬೀಟಾ ಕೆರಟಿನ್ ನೋಡಿ, ಇವರು ICAR ಅವರ ಸೋರ್ಸ್ ಪ್ರಕಾರ 14.04 ಮಿಲಿಗ್ರಾಮ್ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ 100 ಗ್ರಾಮ್ಗೆ. ಇದಕ್ಕೆ ಆಮೇಲೆ ಬ್ಲೂಬೆರಿಯಲ್ಲಿ ಏನಿದೆ ಆ್ಯಂಥೋಸೈನಿನು ಅದಕ್ಕಿಂತ ಡಬಲ್ ಆ್ಯಂಥೋಸೈನಿನು ಈ ನೇರಳೆ ಗೆಣಸಲ್ಲೂ ಇದೆ. ಅದಕ್ಕೋಸ್ಕರ ಈಗ ಬ್ಲೂಬೆರಿ ಅಬೌಟ್ 2000 ರೂಪೀಸ್ ಪರ್ kg ಇರೋದನ್ನು ನಾವು 200 ರೂಪೀಸ್ ಪರ್ kgಯಲ್ಲಿ ಯಾವ ಥರ ಕೊಡ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಫಾರ್ಮಿಂಗ್ ಮಾಡಿ ಇವಾಗ ಜನಗಳಿಗೆ ಇದನ್ನು ತಲುಪಿಸ್ತಾ ಇದ್ದೀವಿ. ಸರ್, ಈಗ ರೈತರು ಬೆಳಿಬೇಕು ಅಂತಿದ್ರೆ ಡಿಮ್ಯಾಂಡ್ ಆಗಿರ್ಬೋದು ಅಥವಾ ಇದಕ್ಕೆ ಮಾರ್ಕೆಟ್ ಆಗಿರ್ಬೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮಾರ್ಕೆಟ್ ಇವಾಗ ಇದು ನ್ಯೂ ವೆರೈಟಿ ಇಲ್ಲಿ ನಮ್ಮ ಇಂಡಿಯಾಕ್ಕೆ ಆಗಿರೋದ್ರಿಂದ ಇವಾಗ ನಾವೇ ಜನಗಳ ಹತ್ರ ಹೋಗಬೇಕಾಗ್ಬೋದು ಸ್ಟಾರ್ಟಿಂಗಲ್ಲಿ. ಬಟ್ ನಮಗೆ ಸಿಕ್ಕಿದ ಇವಾಗ ಏನಿದೆ ರೆಸ್ಪಾನ್ಸು, ಈ ಪ್ರಕಾರ ಜನಗಳಿಗೆ ಆಲ್ರೆಡಿ ಇದು ಮಾಧ್ಯಮಗಳಲ್ಲಿ ಗೊತ್ತಿದೆ, ಎಲ್ಲಿ ಅವೈಲೇಬಲ್ ಇದೆ ಅನ್ನೋದನ್ನು ಸರ್ಚ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ನಮಗೆ ಅನುಭವ ಇದರಲ್ಲಿ ಆಗಿದೆ. ಇವತ್ತು ಈ ಸ್ಟಾಲ್ ಇದರಲ್ಲಿ ಸಸ್ಯ ಸಂತೆಯಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಜನ. ಸರ್ 2021ನಲ್ಲಿ CTCRI ICARನವರ CTCRI ಭುವನೇಶ್ವರ್ ಪ್ರಾದೇಶಿಕ ಕೇಂದ್ರದಲ್ಲಿ ಇದನ್ನು ತಳಿ ಅಭಿವೃದ್ಧಿ ಮಾಡಿ ತಿರುವನಂತಪುರದ CTCRI ಅವರ ಮುಖ್ಯ ಕಚೇರಿಯಿಂದ ನನಗೆ ಧಾರವಾಡ ಅವರ ಪ್ರಾದೇಶಿಕ ಕೇಂದ್ರದಿಂದ ಈ ತಳಿಯನ್ನು ಅವರು ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಇವಾಗ ಅವರ ಗೈಡೆನ್ಸ್ ಮೇಲೆ ನಾವು ಇಲ್ಲಿ ಶಿವಗಂಗೆಯಲ್ಲಿ ಬೆಳೀತಾ ಇದ್ದೀವಿ.
ಹಳೆ ಕಾಲದಲ್ಲಿ ಪ್ರತಿಯೊಬ್ಬರೂ ಊಟ ಆದಮೇಲೆ ಎಲೆ ಅಡಿಕೆ ಕೊಡೋ ಅಭ್ಯಾಸ ಇತ್ತು ಸರ್. ನಿಮ್ಮ ಅಜ್ಜಿ ನಮ್ಮ ಅಜ್ಜಿ ಎಲ್ಲ ನೋಡಿದ್ರೆ ಕುಟ್ಟಿ ಪುಡಿ ಮಾಡಿ ತಿಂತಾಯಿದ್ರು. ಅದಕ್ಕೆ ಅವರು 80 ವರ್ಷ 100 ವರ್ಷ ಬದುಕ್ತಾ ಇದ್ರು. ಇದು ತಾಂಬೂಲ, ಇದಕ್ಕೆ ಎಲೆ ಅಡಿಕೆಗೆ ತಾಂಬೂಲ ಅಂತ ಹೇಳ್ತಾರೆ ಸರ್. ತಾಂಬೂಲಸ್ಯ ತ್ರಯೋದಶಿ ಗುಣ ಅಂತಾರೆ. ಅಂದರೆ ತಾಂಬೂಲದಲ್ಲಿ 13 ಗುಣ ಇರುತ್ತೆ. ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ನಿಮಗೆ ಡೈಜೆಷನ್, ಗ್ಯಾಸ್ಟ್ರಿಕ್, ಅಸಿಡಿಟಿ ಬರಲ್ಲ. ಹೊಟ್ಟೆಯಲ್ಲಿ ಹುಳ, ಬ್ಯಾಡ್ ಬ್ಯಾಕ್ಟೀರಿಯಾ ಇದ್ದರೆ ಹೋಗ್ಬಿಡುತ್ತೆ. ಬಾಯಿಂದ ದುರ್ವಾಸನೆ ಬರ್ತಾ ಇದ್ರೆ ಹೋಗುತ್ತೆ. ಬಾಯಲ್ಲಿ ಏನಾದ್ರು ಹುಣ್ಣಾಗಿದ್ರೆ ಹೋಗುತ್ತೆ. ವಾಮಿಟಿಂಗ್ ಸೆನ್ಸೇಷನ್, ವಾಂತಿ ಬರುತ್ತಾರೆ ಏನಾದರೂ ಅನಿಸ್ತಾ ಇದ್ರೆ ಒಂದು ಸ್ವಲ್ಪ ಹಾಕೊಂಡ್ರೆ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾಪ್ ಆಗುತ್ತೆ. ಇದರಲ್ಲಿ ನಮ್ಮದು ಯಾವುದೇ ಕೆಮಿಕಲ್ಸ್ ಇಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ ಸರ್. 100% ನ್ಯಾಚುರಲ್, 100% ಹೋಮ್ ಮೇಡ್. ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಸರ್. ಇವಾಗಿನ ಕಾಲದವರು ಜೆನ್ಸಿಗಳಿಗೆ ಎಲ್ಲ ಇದ್ರದ್ದು ಬೆಲೆ ಗೊತ್ತಿಲ್ಲ, ವ್ಯಾಲ್ಯೂ ಗೊತ್ತಿಲ್ಲ. ಸೊ ಎಲ್ಲ ಇವತ್ತು ಫಾಸ್ಟ್ ಫುಡ್ ತಿಂತಾರೆ. ತುಂಬ ಪ್ರಾಬ್ಲಮ್ಗಳಿರುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ, ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ. ಬಟ್ ಇದ್ರದ್ದು ವ್ಯಾಲ್ಯೂ ಯಾರಿಗೂ ಗೊತ್ತಿಲ್ಲ. ಸೊ ನಾವು ಇದ್ರದ್ದು ಮಾಡಿರೋ ಉದ್ದೇಶ ಏನು ಅಂತಂದರೆ ಪ್ರತಿಯೊಬ್ಬರು ತಿನ್ನಲಿ. ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಇದ್ರದ್ದು ಬೆಲೆ ಗೊತ್ತಿಲ್ಲ. ಇದು ನ್ಯಾಚುರಲ್ ಸರ್. ಇದು ನಾವೇನು ಕಂಡಿಡ್ದಿಲ್ಲ, ಇದು ಪ್ರಕೃತಿ ನಮಗೆ ಕೊಟ್ಟಿರೋ ವರ. ಸೊ ನಾವು ಎಲ್ಲ ಪ್ರಕೃತಿನಲ್ಲಿರೋ ಎಲ್ಲ ಐಟಮ್ಸ್ನು ತೊಗೊಂಬಂದು ಮಿಕ್ಸ್ ಮಾಡಿ ಹಾಕಿದ್ದೀವಿ. ಸೊ ಎಲ್ಲರೂ ಪ್ರತಿಯೊಬ್ಬರು ತಿನ್ನಬೇಕು ಅಂತಲೇ ಮಾಡಿರೋದು. ಸೊ ಇದು ರೆಡಿ ಟು ಈಟ್ ಸರ್. ಯಾವುದು ಏನು ಮಿಕ್ಸ್ ಮಾಡಬೇಕಾಗಿಲ್ಲ, ಡೈರೆಕ್ಟಾಗಿ ತೊಗೊಳ್ಳೋದು, ತಿನ್ನೋದು. ಇದರಲ್ಲಿ 5 ಫ್ಲೇವರ್ ಬರುತ್ತೆ ಸರ್. ನಮ್ಮದು ನ್ಯಾಚುರಲ್ ಫ್ಲೇವರ್ ಒಂದಿದೆ, ಆಮೇಲೆ ಮೆಂಥಾಲ್ ಫ್ಲೇವರ್ ಇದೆ, ಚಾಕ್ಲೇಟ್ ಇದೆ, ಟೂಟಿ ಫ್ರೂಟ್ ಇದೆ, ಮತ್ತು ಶುಗರ್ ಪೇಷಂಟ್ಸ್ಗೆ ಶುಗರ್ಲೆಸ್ ಇದೆ ಸರ್. ಇಷ್ಟು ಫ್ಲೇವರ್ ಇದೆ. ಇದು 6 ಮಂತ್ಸ್ ಇಟ್ಟು ತಿನ್ಬೋದು ಸರ್. ಯಾವುದೇ ಕೆಮಿಕಲ್ ಆ್ಯಡ್ ಮಾಡಿರಲ್ಲ, ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರಲ್ಲ. 100% ನ್ಯಾಚುರಲ್, 100% ಹೋಮ್ ಮೇಡ್ ಸರ್. ಇದು 100 ಗ್ರಾಮ್ಸ್ 220, ಇದು 50 ಗ್ರಾಮ್ಸ್ 120. ಇದು ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಲ್ಲೇಶ್ವರಮಲ್ಲಿದೆ. ಒಂದು ಫೋನ್ ನಂಬರ್ ಇದೆ ಸರ್. ಫೋನ್ ನಂಬರ್ ಕೊಡ್ತೀವಿ, ಬೇಕಾದ್ರೆ ಫೋನ್ ಮಾಡಿದರೆ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ನೀವು ಡೆಲಿವರಿ ಮಾಡ್ತೀವಿ ಸರ್. ಫೋನ್ ನಂಬರ್ ಬಂದು 8073416461. So today, like we have been here for 3 days from past 3 days. So we are animals ಬಗ್ಗೆ ಇದು ಅವೇರ್ನೆಸ್ ಸ್ಪ್ರೆಡ್ ಮಾಡಕತ್ತೇವಿ. ಇಲ್ಲಿ ನಮ್ಮ ಕಡೆ ಹ್ಯಾಮ್ಸ್ಟರ್ಸ್ ಅದಾವು, ಮತ್ತು ಇಲ್ಲಿ ಸೂಪರ್ ವರ್ಮ್ಸ್ ಅದಾವು, ಡೇಗು ರ್ಯಾಟ್ಸ್ ಅದಾವು, ಇವನ್ ಗಿನಿಪಿಕ್ಸ್ಗಳು ಅದಾವು. ನಾವು ಎಲ್ಸೆಟ್ದಿಂದ ಬಂದಿದ್ದೇವೆ. ಎಲ್ಸೆಟ್ ಇದು ಒಂದು ಫೌಂಡೇಶನ್ ಇದೆ. ಎಲ್ಲೇ ನೀವು ಆ್ಯನಿಮಲ್ ಎಂಥೂಸಿಯಾಸ್ಟಿಗೆ ಕೋರ್ಸ್ ಸೆಲ್ ಮಾಡೋಂಗಿಲ್ಲ, ಟೀಚ್ ಮಾಡ್ತೇವೆ ನಾವು. ಸೊ ವಿ ಜಸ್ಟ್ ಟೀಚ್ people who are interested in animal care, and where we teach about animal zoo keeping, about the handling, about the habitat, about the feed, and how you can conserve them in the wild, how we can conserve them in the captive. So we just have, it's a combination of all courses which will help you further in, if you are interested in zoo keeping or in conservations or even in wildlife rescuing, it can help you in that. Even ನಮ್ಮ ಕೋರ್ಸಿಗೂ ಇದು ಗೌರ್ಮೆಂಟಿಂದ ಸರ್ಟಿಫಿಕೇಟ್ ಬರ್ತೈತೆ. ಸೊ ಇಟ್ಸ್ ಅಪ್ಲಿಕೇಬಲ್ ಎವ್ರಿವೇರ್ ಇನ್ ಇಂಡಿಯಾ. ದೀಸ್ ಆರ್ ಕಾಲ್ಡ್ ಆಸ್ ಸೂಪರ್ ವರ್ಮ್ಸ್. ಸೊ ಬೇಸಿಕ್ಲಿ ಐ ಕ್ಯಾನ್ ಜಸ್ಟ್ ಶೋ ಯು ಒನ್. ಇದು ಸೂಪರ್ ವರ್ಮ್ಸು. ಇದು ನಾವು ಬೇರೆ ಬೇರೆ ಪಕ್ಷಿಗಳಿಗೆ, ದೊಡ್ಡ ಪಕ್ಷಿಗೆ ಫೀಡ್ ಮಾಡ್ತೀವಿ. ಸೊ these are very rich in protein. So we use them as feed, and we even cultivate them at a farm. So we have all of the insects we cultivate at a farm. We have a culture there. So you can just come visit us anytime. We even conduct workshops. We even provide courses for boot camp and diploma. So anyone who is interested in animal care and wants to help them further, they can come with us, join with us, work and enjoy the play. This is a small token from us. So that's a seed ball in there. You can just place it in your gardening area and see a beautiful plant. Yeah, this is seed ball.
ನಾವು ಒಂದೊಂದು ಕುರಿ ಎಷ್ಟು ಕೆಜಿ ಬರುತ್ತೆ ಇದು? 100 kg ಇದೆ. 100 ಕೆಜಿ ಬರುತ್ತಾ ಈಗ ನಾವು 150 ಸಾಕಿದ್ರೆ? kg ಆಗುತ್ತೆ ಚೆನ್ನಾಗಿ. 150 ಕೆಜಿ ತನಕ ಬರುತ್ತೆ ಇದು. ಇದು ಯಾವ ದೇಶದ ತಳಿ ಇದು? ಇದು ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾನಾ? ಈಗ ಈ ತಳಿ ಬೇಕು ಅಂದ್ರೆ ಹೇಗೆ? ಬೇಕಾದ್ರೆ ನಮ್ಮ ಚಿನ್ನ ಫಾರಂ ಇದೆ ಅಲ್ಲಿ ಬಂದು ತಗೊಂಡು ಅಲ್ಲ ಆಮೇಲೆ ಇದು ಈಗ ಇದನ್ನ ಈಗ ಮಾರಾಟಕ್ಕೆ ಏನಾದರೂ ಇದು ವ್ಯವಸ್ಥೆ ಇದೆಯಾ ಅಥವಾ ಹೇಗೆ ಇದ್ರದ್ದು ಮಾರಾಟದ ವ್ಯವಸ್ಥೆ? ಇನ್ನು ಮಾರಿದ್ರೆ ಕೆಜಿಗೆ 1000 rupees ಇದೆ. ಹಾಂ ಆ ಥರ ಇದಾಗ್ತಾ ಇದೆ. ಇದು ಯಾವಾಗ ಇದು ಇಂಟ್ರೊಡ್ಯೂಸ್ ಆಗಿದೆ, ಯಾವ ವರ್ಷದಲ್ಲಿ? ಸರ್ ಇದು ಆಗಿರೋದು 2000ದಲ್ಲಿ ಆಗಿದೆ. 2000 ಇಸ್ವಿನಲ್ಲಿ ಆಗಿದೆಯಾ? ಓಕೆ ಆಯ್ತು. ಸರ್ ನಮಸ್ಕಾರ ಸರ್. ಏರ್ ಕೂಲರ್ ಆಗ್ಬೋದು, ಇಲ್ಲ AC ಅಂತ ಆಗ್ಬೋದು. ಇದಕ್ಕೆ ಬ್ಲೋವರ್ ಫಿಟ್ ಮಾಡಿರ್ತೇವೆ. ಇದು ಮಾಡಿ ಮೇಲೆ ಇರುತ್ತೆ, ಓವರ್ ಟ್ಯಾಂಕ್ ಕೆಳಗೆ ಇನ್ಸ್ಟಾಲ್ ಮಾಡಿರ್ತೇವೆ. ಡಸ್ಟು ಬರ್ದಂಗೆ ಫಿಲ್ಟ್ರ್ ಹಾಕಿರ್ತೇವೆ. ಇದು ನೀರು ಈ ಪಾಟಲ್ಲಿ ತುಂಬ ತಣ್ಣಗಾಗುತ್ತೆ. ಈ ನೀರು ಮುಖಾಂತರನ ನಿಮ್ಮ ರೂಮ್ ಇರ್ಬೋದು, ಹಾಲ್ ಇರ್ಬೋದು, ಅಲ್ಲಿಗೆ ಬರುತ್ತೆ. ತಣ್ಣಗೆ ಬರುತ್ತೆ ಗಾಳಿ ಹೊರ್ಗಡೆದು. ಜೊತೆಗೆ ಇದಕ್ಕೆ ಒಳಗೆ ಲಾವಂಚ ಹಾಕಿದರೆ ಲಾವಂಚದ ಫ್ಲೇವರು ಇರುತ್ತೆ, ನಮಗೆ ಆರಾಮದಾಯಕವಾಗುತ್ತೆ. ಜೊತೆಗೆ ಸೊಳ್ಳೆಗಳು ಒಳಗೆ ಬರಲ್ಲ. ಸೊಳ್ಳೆ ಒಂದೇ ಅಲ್ಲ, ಜಿರ್ಲೆನೂ ಬರೋದಿಲ್ಲ ಸರ್. ಇದು ಒಳಗಡೆನೇ ಸ್ವಿಚ್ ಇರುತ್ತೆ, ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು. RO ಅಂತ ಬಂತಲ್ಲ, ಅದನ್ನು ವಿಶ್ವ ಆರೋಗ್ಯ ಸಂಸ್ಥೆ ಬ್ಯಾನ್ ಮಾಡಿ 20 ವರ್ಷ ಆಯ್ತು. ಅದು ಅಲ್ಲದಲ್ಲೇ ಬಾಟಲಿಯ ನೀರು ಬೇಡ ಅಂತ ಬಂತು, ಇದರಲ್ಲಿ ಏನೇನಿದೆ ಅಂತೇಳಿ. ಹಂಗಾಗಿ ಇದಕ್ಕೆ ನೋಡಿಬಿಟ್ಟು ನಾವು ಪರ್ಯಾಯವಾಗಿ ವಾಟ್ರ್ ಫಿಲ್ಟ್ರ್ ಅಂತ ಮಾಡಿದ್ದೀವಿ. ಈ ವಾಟ್ರ್ ಫಿಲ್ಟ್ರಲ್ಲಿ ನಮ್ಮದೇ ಸಿಸ್ಟಮ್ ಇದೆ. ಇದು ಡಸ್ಟನ್ನು ಹಿಡ್ಕೊಂಡು ಇದು ನೀರಲ್ಲಿರೋಂಥ ವಿಷಗಳನ್ನೆಲ್ಲ ತೆಗೆಯುತ್ತೆ. ಕ್ವಾರ್ಸ್ ಅಂತ ಕಲ್ಲು ಬರುತ್ತೆ, ಇದರಲ್ಲಿ ತಾಮ್ರ ಇದೆ, ಸಿಲಿಕಾ ಇದೆ, ಕ್ಯಾಲ್ಸಿಯಂ ಇದೆ. ಇದ್ರ ಮುಖಾಂತರ ನೀರು ಪಾಸ್ ಆದರೆ ನೀರು ಕುಡಿಯೋದಕ್ಕೆ ರುಚಿ ಬರುತ್ತೆ. ಕುಡಿಯೋದಕ್ಕೆ ಹೊಂದಿಕೆ ಕೊಡ್ತಾ ಇಲ್ಲ, ಅಡುಗೆನೂ ಇದರಲ್ಲೇ ಮಾಡ್ಕೊಳ್ಳಿ ಅಂತೇಳಿ. ಆ ಸಿಸ್ಟಮಲ್ಲಿ ಕರೆಂಟ್ ಬೇಕಾಗಿಲ್ಲ, ನೀರು ವೇಸ್ಟ್ ಆಗಲ್ಲ. ಆಮೇಲೆ ಎರಡನೇದೇನು ಅಂದರೆ ಗುಡಿಸ್ಲಲ್ಲಿ ಇರೋರು ಮಾಡ್ಕೋಬೋದು, ಓವರ್ ಟ್ಯಾಂಕೆ ಬೇಕು ಅಂತಿಲ್ಲ. ಈ ಟ್ಯಾಂಕಿಗೆ ಹಾಕ್ಕೊಂಡು ಇದಕ್ಕೆ ಕನೆಕ್ಟ್ ಮಾಡ್ತೀವಿ ಫಿಲ್ಟ್ರನ್ನ. ಅವರು ಕುಡಿಯೋ ಶುದ್ಧವಾದ ನೀರು ಬಳಸ್ಕೋಬೋದು. ಯಾಕೆಂದರೆ ಇವತ್ತಿನ ಇದರಲ್ಲಿ ಒಂದು ಸ್ವಲ್ಪ ವಿಷಗಳಿದ್ದಾವೆ, ಈ ಕಳ್ಳನಾಶಕ, ಈ ವಾಯು ಮಾಲಿನ್ಯ ಎಲ್ಲ ಬಂದು. ಹಂಗಾಗಿ ಆಕ್ಟಿವೇಟೆಡ್ ಚಾರ್ಕೋಲು ಬೇಕು. ಆಕ್ಟಿವೇಟೆಡ್ ಚಾರ್ಕೋಲು ಫಿಲ್ಟ್ರ್ ಎರಡು ಇರ್ತವೆ, ಡಬಲ್ ಇರುತ್ತೆ. ಶುದ್ಧವಾದ ನೀರು ಬರುತ್ತೆ. TDS pH ಚೆಕ್ ಮಾಡಿ ಎಷ್ಟಿರಬೇಕು ಅಂತೇಳಿ ಹೇಳ್ಕೊಡ್ತೀವಿ. ಮತ್ತು ಜೊತೆಗೆ ನಾವೇ ಬಂದು ಇನ್ಸ್ಟಾಲ್ ಮಾಡಿಕೊಡ್ತೀವಿ. ವಾರಂಟಿ ಗ್ಯಾರಂಟಿ ಎರಡೂ ಇರುತ್ತೆ, ಯಾಕೆಂದರೆ ಈ ಸಿಸ್ಟಮ್ ನಾವೇ ಕೊಡಬೇಕು. ವರ್ಷಕ್ಕೆ ಏನಂದರೆ ಇದು ಇದ್ದು 50 ರೂಪಾಯಿ, ಇದು 50, ಇದು 100 ರೂಪಾಯಿ ಬರುತ್ತೆ ಫುಡ್ ಗ್ರೇಡ್ದು. ನೀವೇ ಚೇಂಜ್ ಮಾಡ್ಕೋಬೋದು. ಆಗಿಲ್ಲ ಅಂದರೆ ನಾವು ಬರ್ತೀವಿ, ನಮಗೆ ಬಂದಿದ್ದಕ್ಕೆ ಎಕ್ಸ್ಟ್ರಾ ಕಾಸು ಆಗುತ್ತೆ. ಯಾಕೆಂದರೆ ಅದು ವಾಶ್ ಮಾಡಿ ಕೊಡ್ತೀವಿ ಬಂದಾಗ, ಬರೀ ಫಿಲ್ಟ್ರ್ ಚೇಂಜ್ ಮಾಡಿ ಬರೋಲ್ಲ. ವಾಶ್ ಮಾಡಬೇಕಾದ್ರೆ ಅಡುಗೆ ಸೋಡಾ, ನಿಂಬೆಹಣ್ಣು ಹಾಕ್ಕೊಂಡು ಶೇಕ್ ಮಾಡಿಟ್ಟು ಸಾಕಷ್ಟೇ. ಸರ್ ಕಾಸ್ಟ್ ಅಂದರೆ 7500ಕ್ಕೆ ಬೆಂಗಳೂರಲ್ಲಿ ಹಾಕ್ತಾಯಿದ್ದೀವಿ. ಹೊರ್ಗಡೆ ಮತ್ತೆ ದೂರಕ್ಕೆ ಹೋದರೆ 8500 ಆಗುತ್ತೆ ಸರ್. ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಂತೀವಲ್ಲ ಅದು. ನಾವು ಫಿಲ್ಟ್ರ್ ಕಳಿಸ್ಕೊಡ್ತೀವಿ. 7619151056. ಇಲ್ಲೊಂದು ಇಮೇಲ್ ID ಹಾಕಿದೀವಲ್ಲ, ಫುಲ್ ಫಾರ್ಮ್ ನೋಡಿ, ರೂರಲ್ ಅಗ್ರಿಕಲ್ಚರ್ ಇಂಡಸ್ಟ್ರೀಸ್ ಟೆಕ್ನಾಲಜಿಕಲ್ ಹೈಜೆನಿಕ್ ಅನ್ನಬ್ರಹ್ಮ ಅಂತ. ರೈತ ಅಂದರೆ ಸ್ನೇಹಿ, ಸಸ್ಟೈನೆನ್ಸ್ ನ್ಯಾಚುರಲ್ ಈಕೋ ಹೈಟೆಕ್ ಇಂಡಸ್ಟ್ರೀಸ್ ಅಂತ, ರೈತ ಸ್ನೇಹಿ ಅಂತೇಳಿ. ಆ ಫುಲ್ ಫಾರ್ಮ್ ಮೇಲೆ ಇಮೇಲ್ ID ಮಾಡಿ.
ನನ್ನ ಹೆಸರು ವಿಜಯ್ ಕುಮಾರ್ ಅಂದ್ಬಿಟ್ಟು. ಈ ನೆಟ್ ಹೌಸು ನಾವು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋರು. ನಾವು ನೆಟ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡಿಕೊಡೋರು. ಈ ನೆಟ್ ಹೌಸ್ ಕನ್ಸ್ಟ್ರಕ್ಷನ್ನ ಎಲ್ಲ ಕಡೆ ಮಾಡ್ತಾ ಇರ್ತೀವಲ್ಲ, ಬಟ್ ಇಲ್ಲಿ ಕೃಷಿ ಉದಯ ಇದು ನಮ್ಮ ಕೃಷಿ ಉದಯ ಕಡೆಯಿಂದ GKVKಗೆ ಫ್ರೀಯಾಗಿ ಮಾಡಿಕೊಟ್ಟಿದ್ದೀವಿ. 20x20 ಫ್ರೀಯಾಗಿ ಮಾಡಿಕೊಟ್ಟಿದ್ದೀವಿ. ಯಾಕೆಂದರೆ ಇಲ್ಲಿ 10 ರೈತರು ಬರ್ತಾರೆ, ಕೃಷಿಕದವ್ರು ಬರ್ತಾರೆ, ತೋಟಗಾರಿಕೆಯವ್ರು ಬರ್ತಾರೆ. ಒಂದು ಡೆಮೋ ಇರಲಿ ಅಂದ್ಬಿಟ್ಟು ಈ ಒಂದು ನೆಟ್ ಹೌಸ್ನ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ. ಯಾವ ರೀತಿಯಾದ ವಿವಿಧ ಇದು ನೆಟ್ಟು ಇಲ್ಲಿದೆ ಸರ್? ಈ ಕಡೆ ಮಲ್ಚಿಂಗು ನೋಡ್ತಾ ಇದ್ದೀನಿ ಇಲ್ಲಿ. ಕೆಲವೊಂದು ಬ್ಯಾಂಬೋದೇನೋ ಹೇಳಿದ್ರು ನೀವು ಸರ್. ಇದರಲ್ಲಿ ಸ್ಪೆಷಲ್ ಏನಂದರೆ ಇದು ಬ್ಯಾಂಬೂ ನೆಟ್ ಹೌಸ್. ಒಂದು ಪಾಲಿ ಹೌಸ್ ಮಾಡ್ಕೋಬೇಕಾದ್ರೆ 52 ಲಕ್ಷ ಬೇಕು. ಅದೇ ಒಂದು ನೆಟ್ ಹೌಸ್ 1 ಎಕರೆಗೆ ಮಾಡಬೇಕು ಅಂದರೆ 8.5ರಿಂದ 9 ಲಕ್ಷ ಆಗುತ್ತೆ. ಇದೇನು ನಾವು ಮೇಯ್ನಾಗಿ ಬ್ಯಾಂಬೂಲ್ಲಿ ಫುಲ್ ಟ್ರೀಟ್ಮೆಂಟ್ ಮಾಡಿ ಬ್ಯಾಂಬೂಲ್ಲೇ ಮಾಡಿದ್ದೀವಿ. ಫುಲ್ ಹೋಲ್ ನೆಟ್ ಹೌಸ್ ಬ್ಯಾಂಬೂಲ್ಲಿ ಮಾಡಿದ್ದೀವಿ ಇದನ್ನು. ಮತ್ತು ಇದರಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಥರ ಶೇಡ್ ನೆಟ್ಟು ಇಲ್ಲಿ ನಾನು ಯೂಸ್ ಮಾಡಿದ್ದೀನಿ. ವೈಟು 50%, ಗ್ರೀನ್ 40%, ಮತ್ತು ಸಿಲ್ವರ್ ಶೇಡ್ ನೆಟ್ಟು 50%, ಆಮೇಲೆ 60% ವೈಟು, ಅದಾದಮೇಲೆ 90% ಗ್ರೀನ್ ಶೇಡ್ ನೆಟ್ಟು. ಇಷ್ಟು ಯೂಸ್ ಮಾಡಿದ್ದೀನಿ. ಮತ್ತು ಇಲ್ಲಿ ಕೆಳಗಡೆ ನಾವು ಮಾಮೂಲಿಯಾಗಿ ನಾವು ವೀಡ್ ಮ್ಯಾಟ್ ಹಾಕ್ಕೊಳ್ತೀವಲ್ಲ, ಈ ವೀಡ್ ಮ್ಯಾಟ್ದು ಒಂದು ಡೆಮೋ ಕೊಟ್ಟಿದ್ದೀನಿ. ಆಮೇಲೆ ರೈನ್ ಗನ್ನು ಇದು ಬಂದು 35 ಮೀಟರ್, 3 ಫೀಟ್ ಇಲ್ಲ, 35 ಮೀಟ್ರ್ವರೆಗೂ ಹೊಡಿತದೆ ಒಂದು ಸೈಡ್. ಆ ಥರ ಫುಲ್ ಒಂದು ರೇಡಿಯಸ್ ಹೋಗ್ತದೆ. ಇದಕ್ಕೆ ಎಕ್ಸ್ಟ್ರಾ ಹೆವಿ ಡ್ಯೂಟಿ ಪೈಪ್ ಅಂತ ಮಾಡಿದ್ದೀವಿ. ಇದು 10 ವರ್ಷ ಗ್ಯಾರಂಟಿ ಸರ್. ನಾನ್ ಟೆರಬಲ್, ಪಂಚರ್ ಪ್ರೂಫ್ ಇದು. ಅದಾದಮೇಲೆ ಇದು 25 ಮೀಟ್ರದ್ದು, 25 ಮೀಟ್ರ್ವರೆಗೂ ಹೊಡಿತದೆ, ಮತ್ತು ರೌಂಡ್ ಹೊಡಿತದೆ. ಇನ್ನೊಂದಿದೆ 50 ಮೀಟ್ರದ್ದು ಇದೆ. ಇದಾದಮೇಲೆ ನಮ್ಮಲ್ಲಿ ಸಿಗುವಂಥ ಗ್ರೋ ಬ್ಯಾಗ್ಸ್ ಏನಿದೆ ಅದನ್ನು ಡೆಮೋ ಕೊಟ್ಟಿದ್ದೀವಿ. ಅದಾದಮೇಲೆ ಕೃಷಿ ಹೊಂಡ ಇದು 300 GSM ಇದೆ, 400 GSM ಇದೆ, 500 GSM ಇದೆ. ಇದಾದಮೇಲೆ ಈ ವೀಡ್ ಮ್ಯಾಟ್ ಬಳಸಿ ನೀವು ಮನೆ ಮೇಲೆ ಅಥವಾ ಮನೆ ಆಚೆ ಕಡೆ ಏನು ಬೇಕಾದ್ರೂ ಮಾಡ್ಕೋಬೋದು ಅನ್ನೋದಕ್ಕೆ ಒಂದು ವೀಡ್ ಮ್ಯಾಟ್ ಬಳಸಿನೇ ಒಂದು ಬೆಡ್ ಮಾಡಿ ಅದರಲ್ಲಿ ಕೋಕೋಪೀಟ್, ಬರೀ ಕೋಕೋಪೀಟ್, ಬೇರೆ ಏನಿಲ್ಲ. ಆ ಕೋಕೋಪೀಟಲ್ಲಿ ಇವಾಗ ನಾವು ಪಾಲಕ್ ಬೆಳೆಸಿದ್ದೀವಿ. ನೀವು ಕೊತ್ತಂಬರಿ ಸೊಪ್ಪು ಒಂದು ಬಿಟ್ಟು ಬೇರೆ ಎಲ್ಲ ಥರ ತರಕಾರಿ ಇದು ಸೊಪ್ಪು ಬೆಳೆಸ್ಕೋಬೋದು. ಇದು 6 ಇಂಚ್ ಹೈಟಲ್ಲಿ ಎಲ್ಲ ಸೊಪ್ಪು ಬೆಳೆಸ್ಕೋಬೋದು. 10 ಇಂಚಿಂದ 1 ಅಡಿ ಅಂದರೆ 12 ಇಂಚ್ವರೆಗೂ ಕೋಕೋಪೀಟ್ ಹಾಕ್ಕೊಂಡು ಎಲ್ಲ ಥರ ತರಕಾರಿ ಬೆಳೆಸ್ಕೋಬೋದು. ಆಲ್ ಟೈಪ್ ಆಫ್ ತರಕಾರಿ ಬೆಳೆಸ್ಕೋಬೋದು. ಆಮೇಲೆ ರೈತರೀಗ ಆಲ್ಮೋಸ್ಟ್ ಎಲ್ಲ ಕಡೆ ಸಫರ್ ಆಗ್ತಾ ಇರೋದು ಇನ್ಸೆಕ್ಟ್ಸಿಗೆ ನೋಡಿ, ನಮ್ಮ ಹತ್ರ ಈ ಥರ ಸ್ಟಿಕ್ಕಿ ಟ್ರ್ಯಾಪ್ ಇದೆ. ಇದು ಸ್ಟ್ರೈಟ್ದು ಇದೆ ಮತ್ತು A4 ಸೈಜ್ದು ಇದೆ. ಇದಾದಮೇಲೆ ಈಗ ರೈತರೆಲ್ಲ ಏನು ಮಾಡ್ತಾಯಿದ್ದಾರೆ, ಈ ಮಲ್ಚಿಂಗ್ ಪೇಪರ್ ಇದೆಯಲ್ವ, ಈ ಮಲ್ಚಿಂಗ್ ಪೇಪರ್ ಏನಾಗ್ತಾಯಿದೆ ಒಂದೇ ಯೂಸು. ಆ ಒಂದು ಯೂಸ್ ಆದಮೇಲೆ ಅದು ಎಷ್ಟು ಕೀಳ್ತೀವೋ ಅಷ್ಟೇ ಕೀಳಾಗ್ತದೆ, ಮತ್ತು ಮಿಕ್ಕಿದ್ದೆಲ್ಲ ಮಣ್ಣಲ್ಲಿರ್ತದೆ. ಅದು ಒಂದು ಯೂಸ್ ಆದಮೇಲೆ ಅದು ವೇಸ್ಟು. ಆ ವೇಸ್ಟ್ ಆಗಬಾರ್ದು, ಮತ್ತೆ ಯೂಸ್ ಮಾಡಬೇಕು ಅಂದ್ಬಿಟ್ಟು ಇದೇ ವೀಡ್ ಮ್ಯಾಟಲ್ಲಿ ನಾವು ಬೆಡ್ ಮಾಡಿದ್ದೀವಿ. ಈ ವೀಡ್ ಮ್ಯಾಟ್ನ ನೀವು ಒಂದು 10-15 ಕ್ರಾಪ್ವರೆಗೂ ಮಾಡ್ಕೋಬೋದು. ಅಂದರೆ ಮತ್ತೆ ತೆಗೆದುಬಿಟ್ಟು ಟ್ರ್ಯಾಕ್ಟರ್ ಓಡಿಸ್ಬಿಟ್ಟು ಮತ್ತೆ ಹಾಕ್ಬೋದು ಇದನ್ನು. ಆ ಥರ ಮಾಡಿದ್ದೀವಿ. ಮತ್ತು ಪಾತ್ಗೂ ಇದು ವೀಡ್ ಮ್ಯಾಟ್ ಯೂಸ್ ಮಾಡ್ಕೋಬೋದು. ಈಗ ನಾವು ಕೃಷಿ ಜಮೀನಲ್ಲಿ ಕಳೆ ತುಂಬಾ ಬರ್ತಾ ಇರುತ್ತೆ. ಹಾಂ, ಹಾಗಾಗಿ ಈ ಮ್ಯಾಟ್ ಅನ್ನ ಏನು ನೀವು ಮಾಡಿದ್ದೀರಾ, ಇದನ್ನ ಯೂಸ್ ಮಾಡೋದ್ರಿಂದ ಕಳೆ ಅವಾಯ್ಡ್ ಮಾಡ್ಬೋದಾ? ಕಳೆ ಫುಲ್ ಅವಾಯ್ಡ್ ಆಗೋಗುತ್ತೆ. ನಿಮಗೆ ಲೇಬರ್ಸು ಕಳೆ ತೆಗಿಯೋಕ್ಕೆ ಲೇಬರ್ನ ಬಂದಿಲ್ಲ, ಅವ್ರು ಬಂದಿಲ್ಲ, ಕಳೆ ತುಂಬೋಗೈತೆ, ಈ ಪ್ರಾಬ್ಲಮ್ ಇಲ್ದಂಗೆ ಈ ವೀಡ್ ಮ್ಯಾಟ್ ಬಳಸ್ಕೊಂಡ್ಬಿಡ್ಬೋದು ಧಾರಾಳವಾಗಿ ನೀವು. ಇದರಿಂದ ಈಗ ಮಳೆ ನೀರು ಬಂದಾಗ ಇದರಲ್ಲಿ ಇಂಗುತ್ತಾ ಸರ್? ಇದು ಮಳೆ ನೀರು ಬಂದಾಗ ಇದ್ರೊಳಗೆ ಆಟೋಮೆಟಿಕ್ ಮಣ್ಣೊಳಗೆ ಹೋಗ್ಬಿಡ್ತದೆ ನೀರು. ಇದ್ರ ಮೇಲೆ ಒಂದು ಪಾಯಿಂಟು ನಿಲ್ಲಲ್ಲ. ಈಗ ಆಲ್ರೆಡಿ ಇದ್ರ ಮೇಲೆ ಒಂದು 2-3 ದಿವಸ ಮಳೆ ಬಂದಿತ್ತಲ್ಲ, ಎಲ್ಲೂ ನೀರಿಲ್ಲ ನೋಡಿ, ಎಲ್ಲೂ ನೀರಿಲ್ಲ. ಎಲ್ಲ ನೀರು ಆ್ಯಕ್ಚುಲಿ ಇದರೊಳಗೆ ಹೋಗುತ್ತೆ, ಅದು ನೀರು ಹಿಂಗೆ ಬಿಡ್ತದೆ. ಆಮೇಲೆ ಈಗ ನಾವು ಇದನ್ನ ಲಾರ್ಜ್ ಕ್ವಾಂಟಿಟಿನಲ್ಲಿ ಬಳಸಬೇಕು ಅಂತ ಅನ್ಕೊಂಡಾಗ ಇದ್ರ ಕಾಸ್ಟ್ ವ್ಯಾಲ್ಯೂ ಏನಿದೆ, ಇದನ್ನ ಅಫೋರ್ಡ್ ಮಾಡ್ಬೋದಾ? ಮಾಡ್ಬೋದು ಸರ್, ಧಾರಾಳವಾಗಿ ಮಾಡ್ಬೋದು. ನೋಡಿ, ನೀವು ಕಾಸ್ಟ್ ವ್ಯಾಲ್ಯೂ ನೋಡೋಕೆ ಹೋಗ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ಈಗ ಒಂದು ದಿವಸಕ್ಕೆ ಇವತ್ತು ಲೇಡೀಸು ಲೇಬರ್ಸ್ ಬಂದರೆ 400 ರೂಪಾಯಿ ಪ್ಲಸ್ ಊಟ ಏನೇನೋ ಇರುತ್ತೆ.
ಒಂದು 10 ಜನದ ಎಷ್ಟಾಯಿತು? 4,000 ರೂಪಾಯಿ ಆಯಿತು. ಆ 4,000 ರೂಪಾಯಿಗೆ ನೀವು ಇನ್ನೊಂದು 1,000 ರೂಪಾಯಿ ಹಾಕಿದ್ರೆ ನೆಕ್ಸ್ಟ್ ಡೇದು ಲೇಬರು ಸೇರಿಸಿ ಹಾಕ್ಬಿಟ್ರೆ ನಿಮಗೆ ವೀಡ್ ಮ್ಯಾಟ್ ಬಂದುಬಿಡ್ತದೆ. ಆ ಲೇಬರ್ದು ಪ್ರಾಬ್ಲಮ್ ಇರೋಲ್ಲ. ನೀವು ಲೇಬರ್ದು ಪ್ರಾಬ್ಲಮ್ ಕಂಟ್ರೋಲ್ ಮಾಡಬೇಕು ಅಂದ್ಬಿಟ್ಟೆ ಇದನ್ನು ಮಾಡ್ತಾ ಇರೋದು. ಯಾಕೆಂದರೆ ಲೇಬರ್ ಸಿಗ್ತಾ ಇಲ್ಲ. ಮೇನ್ ಪ್ರಾಬ್ಲಮ್ ಲೇಬರ್ದು. ಆ ಲೇಬರ್ ಸಿಗ್ದಿರೋ ಇರೋದಕ್ಕೆ ಇವಾಗ ಇದೆಲ್ಲ ಪ್ಲ್ಯಾನ್ಗಳು ಮಾಡ್ತಾ ಇರೋದು ಸರ್. ಇದು ಸುಮಾರು ಎಷ್ಟು ವರ್ಷಗಳ ಕಾಲ ಇದು ಬಾಳಿಕೆ ಬರುತ್ತೆ ಸರ್? ಇದು 4 ರಿಂದ 5 ವರ್ಷ ಬಾಳಿಕೆ ಬರ್ತದೆ ನೋಡಿ. ಸದ್ಯಕ್ಕೆ ಇದಕ್ಕೆ ಬೆಲೆ ಏನು ನಿಗದಿ ಮಾಡಿದ್ದೀರಾ? ಅಂದರೆ ಎಷ್ಟಕ್ಕೆ ಮೆಜರ್ಮೆಂಟ್? ಸರ್ ನಿಮಗೆ ಇದು 3 ಮೀಟ್ರ್ ವಿಡ್ತು, 100 ಮೀಟ್ರ್ ಲೆಂತು, 3.5 ಮೀಟ್ರ್ ವಿಡ್ತು, 100 ಮೀಟ್ರ್ ಲೆಂತು, 1.5 ಮೀಟ್ರ್ ವಿಡ್ತು. ಫಾರ್ ಎಕ್ಸಾಂಪಲ್ ಈ ಬೆಡ್ಡಿಗೆ ಮಾತ್ರ ಸಪ್ರೇಟ್ ಪೇಪರ್ ಬರ್ತದೆ, HD ಪೇಪರ್ ಅಂತ. ಆಮೇಲೆ ಪಾತ್ಗೆ ಬೇರೆ ಪೇಪರ್ ಬರ್ತದೆ. ಆ ಪಾತದು ಇದು ಸಪ್ರೇಟಾಗಿ ತೊಗೊಂಡಾಗ ಏನು ತೊಗೊಂಡ್ರು ನಿಮಗೆ 24 ರೂಪಾಯಿಂದ 25 ರೂಪಾಯಿ ಪರ್ ಸ್ಕ್ವೇರ್ ಮೀಟ್ರ್ ಇದೆ. ಅದು GSM ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಇನ್ನೂ ಹೆಚ್ಚು GSM ಬೇಕು ಅಂದಾಗ ಆ GSM ಮೇಲೆ 25 ಇರೋದು 26 ಆಗ್ಬೋದು, 28 ಆಗ್ಬೋದು, ಆ ಥರ ಆಗುತ್ತೆ ಸರ್. ಇದು ನೋಡಿ, ಇದು ಕೆಲವು ಕಡೆ ನರ್ಸರಿಗಳು ಮಾಡ್ಕೊಳ್ತಾರೆ. ಆ ನರ್ಸರಿ ಮಾಡಬೇಕಾದ್ರೆ ಅದು GI ಪೈಪು ಮೇಲೆ ಮತ್ತು ಮೆಶ್ಶು GI ಇದು ಎಲ್ಲ ಮಾಡ್ತಾ ಇರ್ತಾರೆ. ನಾವೇನು ಮಾಡಿದ್ದೀವಿ, ಲೋ ಬಜೆಟಲ್ಲಿ ಏನು ಬರೀ ಬಿದಿರಲ್ಲೇ ಈ ಥರ ಮಾಡಬಹುದು ಅನ್ನೋದನ್ನು ಒಂದು ಡೆಮೋ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ, ಎಲ್ಲ ಬಿದಿರೇ ಇರೋದು. ಇಲ್ಲಿ ಬಿದಿರಲ್ಲಿ ಈ ಥರ ನೆಟ್ ಮಾಡಿ ಒಳಗಡೆ ಈ ಥರ ಮಾಡ್ಕೋಬೋದು. ಇದು ಲೋ ಬಜೆಟು. ಮತ್ತು ನಾನಿಲ್ಲಿ ಯೂಸ್ ಮಾಡಿರೋದು ಪ್ಲೈನ್ ಲ್ಯಾಟ್ರಲ್ಲು. ಈ ಲ್ಯಾಟ್ರಲ್ ಅಂತ ಬರ್ತದೆ, ಆ ಪ್ಲೈನ್ ಲ್ಯಾಟ್ರಲ್ ಯೂಸ್ ಮಾಡಿದ್ದೀನಿ ನಾನು ಇದನ್ನು. ಸೊ ಇದು ಲ್ಯಾಟ್ರಲಲ್ಲಿ ಬಳಸುವಂಥ ಪೈಪನ್ನು ನೀವು ತಂತಿಗೆ GI ತಂತಿಗೆ ಹಾಕ್ಬಿಟ್ಟು ಬಿಟ್ಬಿಟ್ರೆ ನಿಮಗೆ ಸ್ಟ್ರಾಂಗಾಗಿ ನಿಂತ್ಕೊಳ್ಳುತ್ತೆ. ಸೊ ಕಾಸ್ಟ್ ಆಫ್ ಇದು ಕಮ್ಮಿ ಆಗುತ್ತೆ? ಇಲ್ಲೇ ಫುಲ್ ಕಮ್ಮಿ, 100%. ಅದು 25,000 ಆಗುತ್ತೆ ಅಂದರೆ ಇದು 5,000ದಲ್ಲಿ ಆಗೋಗುತ್ತೆ ಸರ್. ಇದು ಕಾಸ್ಟ್ ಕಮ್ಮಿ ಮಾಡಬೇಕು ಅಂದ್ಬಿಟ್ಲೆ ಈ ನೆಟ್ ಹೌಸ್ ಮಾಡೋದಕ್ಕೆ ಅದೇ ಹೇಳಿದ್ನಲ್ವ, 50 ಲಕ್ಷ ಆಗೋ ಜಾಗದಲ್ಲಿ ಬರೀ 8.5 ಲಕ್ಷಕ್ಕೆ ಆಗುತ್ತೆ. ಇದು ರೈತರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಅದೇನಾಗುತ್ತೆ, ಕ್ಯಾಪ್ಸಿಕಮ್ ಬೆಳೆಯೋರಿಗೆ ಈ ಥರ ಫುಲ್ ಕವರ್ ಮಾಡ್ತೀವಿ. ಇಲ್ಲ ನಾನು ಕ್ಯಾಪ್ಸಿಕಮ್ ಬೆಳೆಯಲ್ಲ, ಹೂವು ತರಕಾರಿ ಬೆಳಿತೀನಿ ಅಂದರೆ ಆ ಥರ 1 ಫೀಟ್ ಓಪನ್ ಕೊಡ್ತೀವಿ. ಇನ್ನು ಮಿಕ್ಕಿದ್ದು ಸೈಡಲ್ಲಿ 40x40 ಮೆಶ್ ಇನ್ಸೆಕ್ಟ್ ನೆಟ್ ಇರ್ತದೆ. ಮೇಲೆ 50% ಶೇಡು ಮೋನೋ ನೆಟ್ ಇರ್ತದೆ ಸರ್. ಇದೆಲ್ಲ ಏನಾದರೂ ಬೇಕು ಅಂದಾಗ ಫೋನ್ ನಂಬರ್, ನನ್ನ ಹೆಸರು ವಿಜಯ್ ಕುಮಾರ್ ಅಂದ್ಬಿಟ್ಟು, ಕೃಷಿ ಉದಯಲ್ಲಿದ್ದೀವಿ. 9741894272 ಈ ನಂಬರ್ಗೆ ಕಾಲ್ ಮಾಡಿ. ನಾವು ನಿಮಗೆ ಯಾವ ಥರ ಬೇಕೋ ಅದೆಲ್ಲ ಹೆಲ್ಪ್ ಮಾಡ್ತೀವಿ, ಸಹಾಯ ಮಾಡ್ತೀವಿ. ಹಾಯ್. ಸೊ ಇವತ್ತು ಸಸ್ಯ ಸಂತೆ 2026. ಇವತ್ತು ನಾನು ಇಷ್ಟು ಪರ್ಚೇಸ್ ಮಾಡಿದೆ ಈ ಸಸ್ಯ ಸಂತೆಯಲ್ಲಿ. ನೀವೇ ನೋಡಿದ್ರಿ ವಿಡಿಯೋ ಸ್ಟಾರ್ಟಿಂಗಿಂದ ಹಿಡಿದು ಕೊನೆಯವರೆಗೂ ಹೇಗಿತ್ತು ಅಂತ ಹೇಳಿ. ಆ್ಯಂಡ್ ಒಂದೊಂದೇ ನೋಡಿ, ಈ ಗಿಡ ನಾನು ತೊಗೊಂಡೆ. ಇದು ಹನುಮ ಫಲ. ಇದಕ್ಕೆ ನಾನು 80 ರೂಪಾಯಿ ಕೊಟ್ಟೆ. ಇದು ಪಾರಿಜಾತ ಗಿಡ. ಈ ಪಾರಿಜಾತ ಗಿಡ ನನಗೆ ತುಂಬ ಇಷ್ಟ. ಯಾಕಂತ ಹೇಳಿದ್ರೆ ಇದರಲ್ಲಿ ಹೂವು ಬಿಟ್ಟಾಗ ತುಂಬಾ ಆ ಸ್ಮೆಲ್ ಎಷ್ಟು ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಟೆರೆಸ್ ಗಾರ್ಡನ್ಗೆ ಇದು ಬೇಕಾಗಿತ್ತು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ತಗೊಂಡೆ. ಸೊ ಇದು 40 ರೂಪೀಸ್ ತೊಗೊಂಡ್ರು. ಆ್ಯಂಡ್ ಇನ್ನೊಂದು ಒಂದಷ್ಟು ಜನ ನಾನಲ್ಲಿ ಎಲ್ರಿಗೂ ಕೂಡ ನಾನು ವಿಡಿಯೋ ಮಾಡ್ತಾ, ನಿಮಗೆ ಗೊತ್ತು ಇದು ಈ ಗಿಡ ಇದೆಯಲ್ಲ, ಬೀಟ್ರೂಟ್ಗೆ ಆಲ್ಟರ್ನೇಟಿವ್ ಆಗಿ ಇದನ್ನು ಕಂಡುಹಿಡಿದಿದ್ದಾರೆ. ಇದು ಒಂಥರ ಸಿಹಿ ಗೆಣಸು ಅಥವಾ ಬೀಟ್ರೂಟು, ಈ ಎರಡೂ ಕಾಂಬಿನೇಷನ್ ಇರೋ ಥರದ್ದು.
ತುಂಬ ಹೈ ಪ್ರೋಟೀನ್ಸ್ ಅಂತಲೂ ಕೂಡ ಹೇಳಿದ್ರು. ಇದನ್ನು ಕೂಡ ನನಗೆ ವಿಡಿಯೋ ಮಾಡ್ತಾ ಪ್ರೀತಿಯಿಂದ ಕೊಟ್ಟರು ಇದನ್ನು. ಅವರು ದುಡ್ಡು ಕೂಡ ಇಸ್ಕೊಳ್ಳಿಲ್ಲ, ಕೊಡ್ತೀನಿ ಅಂತ ಹೇಳಿದಾಗ. ಸೊ ಇದೊಂದು ಹೊಸ ಥರದ ತರಕಾರಿ. ಸೊ ಇದೊಂದು ಸಿಕ್ತು. ಇದು ಒಂದು 3 ಥರ, ಆರೆಂಜು, ಬೀಟ್ರೂಟು ಮತ್ತು ಇನ್ನೊಂದು ಯಾವುದೋ ಗಿಡ ಅಂತ ಹೇಳಿದ್ರು, ಅದು ಯಾವುದು ಅಂತ ಗೊತ್ತಾಗಲಿಲ್ಲ. 3 ಗಿಡ ಕೊಟ್ಟಿದ್ದಾರೆ. ಇದನ್ನು ನಾನು ಎಕ್ಸ್ಪೆರಿಮೆಂಟಾಗಿ ನನ್ನ ಟೆರೆಸಲ್ಲಿ ಹಾಕ್ತಾಯಿದ್ದೀನಿ. ಆಮೇಲೆ ಸೊ ಇದು ಬೀಟಲ್ ನಟ್, ಎಲೆ ಮತ್ತು ಅಡಿಕೆ ಈ ಕಾಂಬಿನೇಷನ್ಸ್. ಇದು ಒಂದು ನನ್ನ ಫ್ರೆಂಡಿಗೆ ಅಂತ ತೊಗೊಂಡಿದ್ದೀನಿ, ಇನ್ನೊಂದು ನನಗೆ ತೊಗೊಂಡಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಅಲ್ಟಿಮೇಟ್ ಆಗಿತ್ತು, ಹಾಗಾಗಿ ಇದನ್ನು ತೊಗೊಂಡೆ. ಇದನ್ನು ಕೂಡ ಅಷ್ಟೇ, ನೀವು ಒಂದು ಸತಿ ನೀವು ಇದನ್ನು ಆರ್ಡ್ರ್ ಮಾಡಿ ತೊಗೊಂಡು ನೋಡಿ, ಭಾಳ ಟೇಸ್ಟ್ ಆಗಿದೆ ಇದು. ಆ್ಯಂಡ್ ಇಷ್ಟ್ರ ಜೊತೆಗೆ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಕೇರ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅವರು ಕೂಡ ನನಗೆ ಇದನ್ನು ಚಿಕ್ಕದಾಗೆ ಒಂದು ಬಾಲ್ ಗಿಫ್ಟನ್ನು ಕೊಟ್ಟಿದ್ದಾರೆ. ಇದನ್ನು ಎಲ್ಲೇ ಹಾಕಿದ್ರೂ ಕೂಡ ಇದರಿಂದ ಗಿಡ ಬರುತ್ತೆ ಅಂತ ಹೇಳಿದ್ರು. ಸೊ ಇದಿಷ್ಟಾಯಿತು. ಸೊ ಇದಿಷ್ಟು ನಾನು ಇಷ್ಟಪಟ್ಟು ಸಸ್ಯ ಸಂತೆನಲ್ಲಿ ತಗೊಂಡಂಥ ಪ್ರಾಡಕ್ಟ್ಸು, ಅಂದರೆ ನನ್ನ ಗಿಡಗಳು. ನಾನು ನಿಮ್ಗೆ ಹೇಳೋದಿಷ್ಟೇ, ಇವತ್ತು ನಾನು ಹೋಗ್ಬೇಕಾದ್ರೆ ಒಂದೇ ಅನಾನುಕೂಲ ಆಯಿತು. ಅದೇನಪ್ಪ ಅಂತ ಹೇಳಿದ್ರೆ, ಎಲ್ಲೂ ಕೂಡ ಮಾರ್ಗಸೂಚಕ ಇರಲಿಲ್ಲ. ಇದನ್ನು ನಾವು ಹಿಂಗೆ ರೈಟ್ಗೆ ಹೋಗ್ಬೇಕು, ಲೆಫ್ಟ್ಗೆ ಹೋಗ್ಬೇಕು, ಇಂಥಲ್ಲಿ ಈ ಸಸ್ಯ ಸಂತೆ ನಡೀತಾ ಇದೆ ಅಂತ ಹೇಳಿ. ಸೊ ಇದನ್ನು ಸ್ವಲ್ಪ ನನಗಲ್ಲಿ ರೀಚ್ ಆಗೋದಕ್ಕೆ ಕಷ್ಟ ಆಯಿತು. ಸೊ ನಾನು GKVK ಅವ್ರಿಗೆ ಕೇಳ್ಕೊಳ್ಳೋದು ಅಂತಲೇ, ಮುಂದಿನ ವರ್ಷ ನೀವು ಇದನ್ನು ಸಸ್ಯ ಸಂತೆ ಮಾಡಬೇಕಾದ್ರೆ ಜನರಿಗೆ ಇದನ್ನು ರೀಚ್ ಆಗೋ ಥರ ಮಾಡಿ. ಯಾಕಂದರೆ ಅತಿ ಹೆಚ್ಚು ಜನ ಈ ಸಸ್ಯ ಸಂತೆಗೆ ಬರಬೇಕು, ಮತ್ತು ಎಲ್ಲಿ ನಡೀತಾ ಇದೆ ಅನ್ನೋ ಇನ್ಫಾರ್ಮೇಷನ್ ಕೂಡ ಅವ್ರಿಗೆ ಗೊತ್ತಾಗಬೇಕು ಅಂತ ಹೇಳಿ. ಮತ್ತು ನಾನಂತೂ ಈ ಸಸ್ಯ ಸಂತೆಯಲ್ಲಿ ತುಂಬ ಎಂಜಾಯ್ ಮಾಡಿದೆ, ಮತ್ತು ಸಾಕಷ್ಟು ಇನ್ಫಾರ್ಮೇಷನ್ಸ್ ನನಗೆ ಸಿಕ್ತು. ನಿಮಗೂ ಕೂಡ ಈ ವಿಡಿಯೋ ಮುಖಾಂತರ ಈ ಎಲ್ಲ ಇನ್ಫಾರ್ಮೇಷನ್ನ ಕವರ್ ಮಾಡೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಮುಂದಿನ ವರ್ಷ ನೀವು ನೇರವಾಗಿ ಸಸ್ಯ ಸಂತೆಗೆ ಹೋಗಬೇಕು, ಮತ್ತು ಗಿಡಗಳ ಬಗ್ಗೆ ಆದಷ್ಟು ಪ್ರೀತಿ ನಿಮಗೆ ಬರಬೇಕು. ಮತ್ತು ಇದು ಎಲ್ಲರೂ ಕೂಡ ಗಿಡವನ್ನು ನಾವು ಬೆಳೆಸುವಂಥ ಒಂದು ಪದ್ಧತಿ, ಒಂದು ಅಭ್ಯಾಸನ ಶುರು ಮಾಡ್ಕೋಬೇಕು ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ನೀವು ಹೊಸಬರಾಗಿದ್ದರೆ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು, ಮತ್ತು ತಪ್ಪದೆ ಬೆಲ್ ಐಕಾನ್ನ ಕೂಡ ನೀವು ಪ್ರೆಸ್ ಮಾಡಿ, ಮತ್ತು ಇನ್ನೊಂದಷ್ಟು ಜನಕ್ಕೆ ಈ ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ವಿಡಿಯೋ ನೋಡಿದ ಎಲ್ರಿಗೂ ಕೂಡ ನಾನು ಥ್ಯಾಂಕ್ ಯು ಮತ್ತು ಬಾಯ್ ಹೇಳ್ತಾ, ಮತ್ತೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.